ಸರ್, ಮತ್ತೆ ಚಿತ್ರರಂಗದಲ್ಲಿ ಮೈಥಾಲಜಿಕಲ್ ಎರ ನಡೀತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಡೆ ರಾಮಾಯಣ ಬರ್ತಿದೆ, ಇನ್ನೊಂದು ಕಡೆ ವಾರಣಾಸಿ ಬರ್ತಾ ಇದೆ. ಸೊ ಈಗ ಆಲ್ರೆಡಿ ಬಾಕ್ಸ್ ಆಫೀಸ್ನಲ್ಲಿ 1000 ಕೋಟಿಗಟ್ಟಲೆ ಗಳಿಕೆ ಮಾಡಿರೋದೇ ಆಲ್ಮೋಸ್ಟ್ ಮೈಥಾಲಜಿಕಲ್ ಸಿನಿಮಾಸು. ಸೊ ಈಗ ನಮಗೆ ಈ ಹಿಂದೆ ಏನೆಲ್ಲ ಆಯಿತು ಮೈಥಾಲಜಿ ಸಿನಿಮಾಗಳು ಮಾಡೋದ್ರ ಬಗ್ಗೆ ನೀವು ಒಂದಷ್ಟು ನಮಗೆ ಇನ್ಫಾರ್ಮೇಷನ್ ಕೊಡ್ಬೋದು ಸರ್? ಸತಿ ಸುಲೋಚನದಿಂದ ಕುರುಕ್ಷೇತ್ರದವರೆಗೆ ಕನ್ನಡ ಪೌರಾಣಿಕ ಚಿತ್ರಗಳ ಮೇಕಿಂಗ್ ಯಾವ ರೀತಿ ಬದಲಾಗಿದೆ ಅನ್ನೋದನ್ನು ಹೇಳ್ಬೋದು ಸರ್? ಸತಿ ಸುಲೋಚನಾ 1934ರಲ್ಲಿ ಬಂದಂಥ ಮೊದಲ ಕನ್ನಡ ವಾಕ್ಚಿತ್ರ. ಅದರ ಹಿಂದೆಯೇ ಭಕ್ತ ಧ್ರುವ ಬಂತು. ಎರಡೂ ಕೂಡ ಪೌರಾಣಿಕ ಕಥೆಯನ್ನೇ ಹೊಂದಂಥವು. ಏಕೆಂದರೆ ಅದಕ್ಕೆ ಹಿಂದೆ ಪೌರಾಣಿಕ ನಾಟಕಗಳು ಕನ್ನಡನಲ್ಲಿ ಅತ್ಯಂತ ಪ್ರಸಿದ್ಧವಾಗಿದ್ದವು. ಮತ್ತು ಈ ಸಿನಿಮಾಗಳನ್ನು ಮಾಡಿದವರು ಕೂಡ ಆ ಪೌರಾಣಿಕ ನಾಟಕದ ದಿಗ್ಗಜರುಗಳೇ ಆಗಿದ್ದವು. ಉದಾಹರಣೆಗೆ ಸುಬ್ಬಯ್ಯ ನಾಯ್ಡು ಅವರು ಸತಿ ಸುಲೋಚನಾ ಮಾಡಿದ್ರು, ಈ ಥರ. ಸೊ ಹೀಗಾಗಿ ಪೌರಾಣಿಕ ಕಥೆಯನ್ನು ಹರಿಕಥೆಗಳ ಮೂಲಕ ಮತ್ತು ನಾಟಕಗಳ ಮೂಲಕ ಕನ್ನಡ ಜನ ನೋಡ್ತಾಯಿದ್ರು. ಅವು ಅತ್ಯಂತ ಜನಪ್ರಿಯ ಆಗಿದ್ದರಿಂದ ಸಿನಿಮಾ ಶುರುವಾದ ಕೂಡ ಹೆಚ್ಚು ಜನ ಪೌರಾಣಿಕವನ್ನು ಆಯ್ಕೆ ಮಾಡಿಕೊಂಡ್ರು. ಸೊ ನಾಟಕದ ಕಲಾವಿದರುಗಳು, ನಾಟಕದ ಸಂಗೀತ ಎಲ್ಲವೂ ಒಂಥರ ಸಿದ್ಧವಾದ ವಸ್ತು ಅವರಿಗೆ ಸಿಕ್ಕಿದ್ರಿಂದ ಆರಂಭದಲ್ಲಿ ಅವನ್ನೇ ಹೆಚ್ಚಾಗಿ ಬರೋಕ್ಕೆ ಶುರುವಾಯಿತು. ಆನಂತರ ಬಹುಶಃ 50ರ ದಶಕದ ನಂತರ ಯಾವಾಗ ಸಾಮಾಜಿಕ ಚಿತ್ರಗಳು, ಸಾಮಾಜಿಕ ವಸ್ತುಗಳು ಶುರುವಾಯಿತು, ಆನಂತರ ಕ್ರಮೇಣವಾಗಿ ಪೌರಾಣಿಕ ಕಥಾ ವಸ್ತುಗಳು ಕಡಿಮೆ ಆಯಿತು. ಆದರೆ ನನಗನ್ಸೋದು ಬಹುಶಃ ಭಾರತದ ಸಾಹಿತ್ಯ ಪರಂಪರೆಯಲ್ಲಿ ಭಾರತದ ಪೌರಾಣಿಕ ಕಥೆಗಳು ಅತ್ಯಂತ ಹೆಚ್ಚಿನ ಗಾತ್ರ ಮತ್ತು ಮಹತ್ವದಿಂದ ಕೂಡಿದೆ. ಯಾಕೆಂದರೆ ವಿಶ್ವ ಸಾಹಿತ್ಯದಲ್ಲೇ ಅತಿ ಹೆಚ್ಚು ಮಹತ್ವ ಮತ್ತು ಗಾತ್ರವನ್ನು ಹೊಂದಿರತಕ್ಕಂಥ ಮಹಾಭಾರತ ಆಗ್ಬೋದು, ರಾಮಾಯಣ ಆಗ್ಬಾರ್ದು, ಅಥವಾ ಭಾಗವತಾದಿ ಪುರಾಣಗಳಾಗ್ಬೋದು, ಇವೆಲ್ಲ ವಿಶ್ವ ಸಾಹಿತ್ಯದಲ್ಲಿ ಅತಿ ಹೆಚ್ಚಿನ ಮಹತ್ವ ಮತ್ತು ಗಾತ್ರವನ್ನು ಹೊಂದಿರುವಂಥದ್ದು. ಹಾಗಾಗಿ ಆ ಪೌರಾಣಿಕದಲ್ಲಿ ಸುಮಾರು ಸಾವಿರಾರು ಸಿನಿಮಾಗಳು ಮಾಡುವಷ್ಟು ಸಿದ್ಧವಾದ ಕಥೆಗಳು ಸಿಗುತ್ತೆ, ಅದನ್ನು ಮಾಡ್ಬೋದು. ಆದರೆ ಯಾವಾಗ ಜನರ ಅಭಿರುಚಿಗಳು ಪೌರಾಣಿಕದಿಂದ ಐತಿಹಾಸಿಕ, ನಂತರ ಐತಿಹಾಸಿಕದಿಂದ ಸಾಮಾಜಿಕ, ನಂತರ ಬೇರೆ ಬೇರೆ ಚಿತ್ರಗಳಿಗೆ ಜಾನಪದ ಮಧ್ಯದಲ್ಲಿ ಇವುಗಳು ಬದಲಾಗ್ತಾ ಹೋದಂಗೆ ಜನರ ಅಭಿರುಚಿ ಮತ್ತು ಇದಕ್ಕೆ ತಕ್ಕಂಗೆ ಸಿನಿಮಾ ಕೂಡ ಬದಲಾಗ್ತಾ ಹೋಯಿತು. ಆದರೆ ಬೇರೆ ಯಾವುದೇ ಸಿನಿಮಾಕ್ಕಿಂತ ನೀವು ಕೇಳಿದಂಗೆ ತಾಂತ್ರಿಕವಾಗಿ ಈಗ ಪೌರಾಣಿಕ ಚಿತ್ರಗಳಿಗೆ ತಾಂತ್ರಿಕತೆ ಅತ್ಯಂತ ಮುಖ್ಯವಾಗಿತ್ತು. ಯಾಕೆಂದರೆ ಸಾಮಾಜಿಕ ಚಿತ್ರಗಳಲ್ಲಿ ಏನು ನಾರ್ಮಲಾಗಿ ತೋರಿಸ್ಬೋದಾಗಿತ್ತೋ ಅದನ್ನು ಮೀರಿ ಪೌರಾಣಿಕದ ಕಾಲ್ಪನಿಕ ಜಗತ್ತನ್ನು ಅಥವಾ ಪುರಾಣದಲ್ಲಿ ಏನು ಹೇಳಿರ್ತಾರೆ ಆ ಒಂದು ನಮ್ಮ ಕಣ್ಣಿಗೆ ಕಾಣದಂಥ ಒಂದು ಜಗತ್ತನ್ನು, ದೇವತೆಗಳ ಲೋಕಗಳನ್ನು ಅಥವಾ ದೇವರುಗಳು, ರಾಕ್ಷಸರು, ಇವರುಗಳ ಯುದ್ಧವನ್ನು ಇವನ್ನೆಲ್ಲ ತೋರಿಸೋದು ಅತ್ಯಂತ ಅನಿವಾರ್ಯವಾಗಿತ್ತು. ನಾನು ತಿಳಿದಂಗೆ ನಾನು ಓದಿರುವಂಥದ್ದು ಸತಿ ಸುಲೋಚನಾ ಚಿತ್ರ ಬಿಡುಗಡೆ ಆದಾಗ ಅದರಲ್ಲಿ ಬರೋ ಹುರಿ ಸಿನಿಮಾ ನೋಡಿ ಚಿತ್ರಮಂದಿರದಲ್ಲಿ ಇದ್ದವರು ಹೆದರ್ಕೊಂಡು ಆಚೆ ಹೋಗೋ ಥರ ನಡೀತಂತೆ. ಅಂದರೆ ಜನಕ್ಕೆ ಆ ಥರ ಸ್ಕ್ರೀನ್ ಮೇಲೆ ಅವೆಲ್ಲ ಜೀವಂತವಾಗಿ ಕಂಡಿದ್ದೇ ಬಹಳ ಆಶ್ಚರ್ಯ ಆಗಿತ್ತು. ಆನಂತರ ಏನಾಯಿತು, ಈ ತಾಂತ್ರಿಕತೆ ಸ್ವಲ್ಪ ಸ್ವಲ್ಪ ಬೆಳೀತಾ ಹೋದಂಗೆ ಮುಖ್ಯವಾಗಿ ಪೌರಾಣಿಕ ಕಥೆಗಳಲ್ಲಿ ಈ ಮಾಸ್ಕ್ ಟೆಕ್ನಾಲಜಿ, ಆವಾಗ ಯಾವುದೇ ಒಂದು 35mm ಕ್ಯಾಮ್ರಾದಲ್ಲಿ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಮಾಸ್ಕ್ ಇಟ್ಕೊಂಡು ಮಾಡಬೇಕಾಗಿತ್ತು. ಈಗ ಉದಾಹರಣೆಗೆ ರಾವಣನ 10 ತಲೆ ರಾವಣನ ಒಂದೇ ಫ್ರೇಮಲ್ಲಿ ತೋರಿಸ್ಬೇಕು ಅಂದರೆ ಒಂದು ಫ್ರೇಮ್ 35mm ಫ್ರೇಮ್ಗೆ 10 ಮಾಸ್ಕ್ಗಳನ್ನ ಮಾಡಬೇಕಾಗಿತ್ತು. ಇದರ ಒಂದು ನೀವು ಸಾಧ್ಯವಾದರೆ ದಶಾವತಾರ ಅನ್ನೋ ಒಂದು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ರಾವಣನ ಪಾತ್ರದಲ್ಲಿ ಕಾಣಿಸ್ಕೋತಾರೆ. ಆ ರಾವಣನ 10 ತಲೆಗಳು ಒಮ್ಮೆ ಮಾತಾಡುತ್ತವೆ. ಅಂದರೆ ಒಂದೇ ಫ್ರೇಮ್ನಲ್ಲಿರುತ್ತೆ. ಒಂದೇ ಫ್ರೇಮ್ನಲ್ಲಿ 10 ತಲೆಗಳು ರಾಮನ ಒಂದು ಯುದ್ಧದ ಸಂದರ್ಭದಲ್ಲಿ ರಾಮ ಕೇಳದಂಥ ಒಂದು ಮಾತಿಗೆ ಈಗಲಾದರೂ ಸೀತೆಯನ್ನು ಒಪ್ಪಿಸು ಅಂದಾಗ ಅದನ್ನು ನಿರಾಕರಿಸಿ 10 ತಲೆಗಳು ಒಂದೊಂದು ಮಾತಾಡ್ತವೆ. ಆ ಒಂದೊಂದು ಮಾತು 10 ತಲೆಗಳು ಒಂದೇ ಫ್ರೇಮಲ್ಲಿ ಕಾಣುತ್ತೆ ನಿಮಗೆ. ಒಂದು ತಲೆ ಮಾತಾಡಿದಾಗ ಇನ್ನೊಂದು ತಲೆ ಅದಕ್ಕೆ ಕಣ್ಣನ್ನು ಆ ಕಡೆ ನೋಡುತ್ತೆ. ಸೊ ಹಾಗಾಗಿ ಅದು ಕಲಾವಿದರು ಮತ್ತು ಕ್ಯಾಮ್ರಾಮ್ಯಾನು ಈ ತಾಂತ್ರಿಕತೆ ಎಷ್ಟು ಕಷ್ಟ ಆಯಿತು ನಾವು ಕಲ್ಪನೆ ಮಾಡ್ಬೋದು. ಯಾಕೆಂದರೆ ಅದರಲ್ಲಿ 10 ಮಾಸ್ಕ್ಗೂ ರಾಜ್ಕುಮಾರ್ ಅವರು 10 ಸಲ ಆ ಮಾಸ್ಕ್ನಲ್ಲಿ ಆ ಫ್ರೇಮ್ನಲ್ಲಿ ಮಾತಾಡಬೇಕು. ಸೊ ಹಾಗಾಗಿ ಕಲಾವಿದರಿಗೂ ಇದ್ದಂಥ ಶ್ರಮ ಮತ್ತು ಕ್ಯಾಮ್ರಾಮನ್ಗಳಿಗಿದ್ದಂಥ ಶ್ರಮ, ಅದು ತಗೊಳ್ತಾ ಇದ್ದ ಸಮಯ, ಇವೆಲ್ಲ ನೋಡಿದ್ರೆ ನಿಜವಾಗ್ಲೂ ಆ ಕಾಲದಲ್ಲಿ ಅತ್ಯಂತ ತಾಂತ್ರಿಕತೆ ಇನ್ನೂ ಇವತ್ತಿನ ಕಂಪೇರ್ ಮಾಡಿದ್ರೆ ಏನೂ ಇಲ್ಲವೇ ಇಲ್ಲ ಅನ್ಬೋದು ಇವತ್ತಿನ ಕಾಲ. ಅಂಥ ಸಂದರ್ಭದಲ್ಲಿ ಅವರು ಅಂತಹ ಪೌರಾಣಿಕ ಚಿತ್ರಗಳನ್ನು ಮಾಡಿದ ಅತ್ಯಂತ ದೊಡ್ಡ ಸಾಹಸ ಅಂತ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಪೌರಾಣಿಕ ಚಿತ್ರಗಳು ಅಂದರೆ ಬಹುಶಃ ನನಗೆ ಭಾರತೀಯ ಚಿತ್ರಗಳ ಬಗ್ಗೆ ನಾನು ಹೆಚ್ಚು ಹೇಳೋಕ್ಕೋಗಲ್ಲ. ಉದಾಹರಣೆಗೆ ನಮಗೆ ನಾವು ಸೌತ್ ಇಂಡಿಯಾದ ಬಗ್ಗೆ ಹೇಳೋ ಹಂಗಿದ್ರೆ ಒಂದು ಕನ್ನಡ ಮತ್ತು ತೆಲುಗು, ಈ ತೆಲುಗು ಮತ್ತು ಕನ್ನಡ ಪೌರಾಣಿಕ ಚಿತ್ರಗಳು ಅತ್ಯಂತ ಪ್ರಸಿದ್ಧವಾದಂಥವು. ಅಂದರೆ ಅತಿ ಹೆಚ್ಚು ಪೌರಾಣಿಕ ಚಿತ್ರಗಳನ್ನ ಒಲವನ್ನು ಇಟ್ಕೊಂಡಂಥ
ಈ ಎರಡು ಕ್ಷೇತ್ರಗಳು. ಅದರಲ್ಲಿ ಕನ್ನಡಕ್ಕೆ ಇನ್ನೂ ಸೀಮಿತವಾಗಿತ್ತು. ಯಾಕೆಂದರೆ ತೆಲುಗಿಗೆ ಅದರದ್ದೇ ಆದಂಥ ಮಾರುಕಟ್ಟೆ, ಅದರದ್ದೇ ಆದಂಥ ಸೌಲಭ್ಯಗಳು ಹೆಚ್ಚಿತ್ತು. ಹಾಗಾಗಿ ಅವರು ಹೆಚ್ಚು ಖರ್ಚು ಮಾಡಿಬಿಟ್ಟು ಮಾಡ್ಬೋದಾಗಿತ್ತು. ಆದರೆ ಕನ್ನಡಕ್ಕೆ ಆಗಿದ್ದಂಥ ಸೀಮಿತ ಮಾರುಕಟ್ಟೆನಲ್ಲೇ ಕೂಡ ಅದ್ಭುತಗಳನ್ನು ಸೃಷ್ಟಿಸ್ತಾಯಿದ್ರು. ಆಮೇಲೆ ಆ ಸಿನಿಮಾಗಳಿಗೆ ಮುಖ್ಯವಾಗಿ ಬಹುಶಃ ಈ ಪೌರಾಣಿಕ ಪಾತ್ರಗಳೇಂದರೆ ಮನಸ್ಸಿನಲ್ಲಿ, ಒಬ್ಬ ಪ್ರೇಕ್ಷಕನ ಮನಸ್ಸಿನಲ್ಲಿ ರಾಮ ಆದರೆ ಹೀಗಿರಬೇಕು, ರಾವಣ ಅಂದರೆ ಹೀಗಿರಬೇಕು ಅನ್ನೋ ಒಂದು ಕಲ್ಪನೆ ಅವರು ಹರಿಕಥೆಗಳನ್ನು ಕೇಳೋದ್ರ ಮೂಲಕ ಅಥವಾ ಅದರ ಬಗ್ಗೆ ಒಂದು ಕಲ್ಪನೆ ಕಟ್ಕೊಂಡಿರ್ತಾರೆ. ಸೊ ಕಲಾವಿದರು ಅವರ ಕಲ್ಪನೆಯನ್ನು ತೃಪ್ತಿಪಡಿಸಬೇಕಾಗಿತ್ತು. ಆ ತೃಪ್ತಿಪಡಿಸಬೇಕಾದ್ರೆ ಆ ಕಲಾವಿದರ ಅಭಿನಯ ಮತ್ತು ಅವರ ಅಂಗಸೌಷ್ಠವ ಮತ್ತು ಮುಖಚೆಹರೆ ಅತ್ಯಂತ ಪೌರಾಣಿಕ ಚಿತ್ರಗಳಲ್ಲಿ ಮುಖ್ಯವಾಗಿತ್ತು. ಬಹುಶಃ ಇದು ಕನ್ನಡ ನಾಡಿನ ಒಂದು ಭಾಗ್ಯ ಅಂತ ಹೇಳ್ಬೋದಾದರೆ ರಾಜ್ಕುಮಾರ್ ಅಂತಹ ನಟ ಈ ಕನ್ನಡ ನಾಡಿಗೆ ದೊರೆತಿತ್ತು. ಅವರು ದೊರೆತಿದ್ದರಿಂದ ಬಹುಶಃ ಅನೇಕ ಕನ್ನಡದ ಪೌರಾಣಿಕ ಚಿತ್ರಗಳನ್ನು ನಾವು ಆ ಕಾಲದಿಂದ ಅವರು ಬಬ್ರುವಾಹನ ಅಥವಾ ಬಬ್ರುವಾಹನದವರೆಗೂ ನೋಡೋದಕ್ಕೆ ನಮಗೆ ಸಾಧ್ಯ ಆಯಿತು. ಸೊ ಅದರಲ್ಲಿ ಅವರು ತಮ್ಮ ಈ ಎಲ್ಲ ತಾಂತ್ರಿಕ ಸೀಮಿತತೆ ಮತ್ತು ಎಲ್ಲ ಮಿತಿಗಳನ್ನು ಮೀರಿ ತಮ್ಮ ಅಭಿನಯ ಕೌಶಲ್ಯದಿಂದನೇ ಜನರನ್ನ ಆ ಪಾತ್ರಗಳಲ್ಲಿ ಸೆಳ್ಕೊಂಡ್ರು. ಹಾಗಾಗಿ ಅವರು ರಾಮನ್ ಮಾಡೂ ಗೆದ್ದರು, ರಾವಣನ್ ಮಾಡಿ ಗೆದ್ದರು, ಹಿರಣ್ಯಕಶಿಪು ಮಾಡಿ ಗೆದ್ದರು. ಸೊ ಹೀಗಾಗಿ ನನಗಿವತ್ತು ಒಂದು ಭಕ್ತ ಪ್ರಹ್ಲಾದ ಚಿತ್ರ ತೆರೆ ಕಂಡಾಗ ಒಂದು ಪತ್ರಿಕೆಯ ವಿಮರ್ಶೆ ಹೆಡ್ಡಿಂಗ್ ನೋಡಿದೆ ನಾನು. ಆ ಹೆಡ್ಡಿಂಗ್ ಏನಿತ್ತು ಅಂದರೆ ಅದ್ಧೂರಿ ನಾಟಕೀಯ ಪುರಾಣ ಅಂಥೇಳಿ ರಾಜ್ಕುಮಾರ್ ಅಭಿನಯವನ್ನು ಕೊಂಡಾಡಿದರು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಪೌರಾಣಿಕ ಚಿತ್ರಗಳ ನಿರ್ಮಾಣ ಅತ್ಯಂತ ಕಷ್ಟಕಾಲದಲ್ಲಿ ಕನ್ನಡದವರು ಮತ್ತು ತೆಲುಗಿನವರು ನಾವು ಸ್ಮರಿಸ್ಬೋದು. ಅವರು ಕೂಡ ಇಂತಹ ಅದ್ಭುತವಾದ ಚಿತ್ರಗಳನ್ನು ಆಗ ಕೊಟ್ಟಿದ್ದಾರೆ. ಸೊ ಹಾಗಾಗಿ ತಾಂತ್ರಿಕ ಬೆಳವಣಿಗೆಗಳಾಗ್ತಿದ್ದಂಗೆ ಬಣ್ಣದ ಚಿತ್ರಗಳು ಬಂದವು. ಆನಂತರ ಅವಾಗೆಲ್ಲ ಹೆಚ್ಚು ಬಹುಶಃ ನಮಗೆ ಇವತ್ತು AI ಟೆಕ್ನಾಲಜಿ ನೋಡ್ತಾ ಇದ್ದೀವಿ. ಆದರೆ ಅದಕ್ಕೆ ಮುಂಚೆ ಇದ್ದಿದ್ದು ಏನಿದ್ರು ಅದಕ್ಕೆ ಮುಂಚೆ ಗ್ರಾಫಿಕ್, ಕೆಲವು ಕಾಲ ಗ್ರಾಫಿಕ್ಕು, ಅದಕ್ಕೂ ಮುಂಚೆ ಅಂದರೆ ಹೆಚ್ಚು ಗ್ರೀನ್ ಮ್ಯಾಟ್ ಸ್ಟುಡಿಯೋನಲ್ಲಿ ಗ್ರೀನ್ ಮ್ಯಾಟ್ನಲ್ಲಿ ಪಾತ್ರಗಳನ್ನ ತೆಗೆದುಬಿಟ್ಟು ಅದಕ್ಕೆ ಬ್ಯಾಕ್ಗ್ರೌಂಡ್ಗಳನ್ನ ದೇವಲೋಕ ಅದೆಲ್ಲ ನಾವು ಟಿ ವಿ ಪೌರಾಣಿಕ ಸೀರೆಗಳು ನಾವು ಮಾಡಿದಾಗ ಆ ಥರ ಮಾಡ್ತಾಯಿದ್ವಿ. ಈ ಒಂದು ಸ್ಟುಡಿಯೋನನ್ನೇ ಒಂದು ಇಡೀ ಸ್ಟುಡಿಯೋನೇ ನಾವು ಗ್ರೀನ್ ಮ್ಯಾಟ್ ಮಾಡಿಬಿಟ್ಟಿದ್ವಿ. ನಾವು ಮಹಾಭಾರತ ಸೀರಿಯಲ್ ನಾನು ಬರಿತಾ ಇದ್ದೆ. ಆವಾಗ ಇಡೀ ಮಹಾಭಾರತದ ಯುದ್ಧದ ಸನ್ನಿವೇಶಕ್ಕೆ ಏನು ಮಾಡಿದ್ವಿ ಅಂದರೆ ಒಂದು 10,000 ಸ್ಕ್ವೈರ್ ಫೀಟಿನ ಸ್ಟುಡಿಯೋಗೆ ಕಂಪ್ಲೀಟಾಗಿ ಗ್ರೀನ್ ಮ್ಯಾಟ್ನ ಹೊದಿಸ್ಬಿಟ್ಟು ಅದರಲ್ಲಿ ಈ ರಥಗಳನ್ನು ವಿತ್ ಕುದುರೆಗಳ ಜೊತೆ ರಥಗಳನ್ನು ತಂದ್ವಿ. ಅಂದರೆ 4 ರಥ ತಂದರೆ ಅದನ್ನು 400 ರಥ ತೋರಿಸ್ಬೋದಾಗಿತ್ತು ಆ ಗ್ರೀನ್ ಮ್ಯಾಟಿನ ಟೆಕ್ನಾಲಜಿಲಿ. ಸೊ ಈ ಥರದ್ದೆಲ್ಲ ಮಾಡಿ ಜನಗಳಿಗೆ ಆ ಅದ್ಧೂರಿತನವನ್ನು ತೋರಿಸೋ ಪ್ರಯತ್ನ ಆಯಿತು. ಆದರೆ ಅದಕ್ಕೂ ಹಿಂದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲಕ್ಕೆ ಹೋದಾಗ ಕೇವಲ ಮಾಸ್ಕ್ ಟೆಕ್ನಾಲಜಿಲೇ ಅದ್ಭುತಗಳನ್ನು ಸೃಷ್ಟಿಸಿದ್ರು. ಆಗಿನ ನಟರು ಮತ್ತು ಅವರ ಪಟ್ಟಂಥ ಶ್ರಮ, ಅವರ ಪ್ರತಿಭೆ ಮತ್ತು ಅವರ ಆಗಿನ ತಾಂತ್ರಿಕತೆಗೆ ಹಿಂದೆ ತಂತ್ರಜ್ಞರು, ಕ್ಯಾಮ್ರಾಮನ್ಗಳಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಇಡೀ ತಂತ್ರಜ್ಞರ ತಂಡ ಪಟ್ಟಂಥ ಶ್ರಮ, ಈವನ್ ಲೈಟಿಂಗ್ ಕೂಡ ಎಷ್ಟು ಕಷ್ಟ ಇತ್ತು ಅನ್ನೋದು. ಸೊ ಅದನ್ನು ನಾವು ಇವತ್ತು ನೆನೆಸ್ಕೋಬೇಕಾಗತ್ತೆ.